ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಬಾದಾಮ್ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಈಸಿ, 5 ನಿಮಿಷದಲ್ಲಿ ಆಗುತ್ತೆ. ನಿಮ್ಗೆ ಎಷ್ಟು ಕ್ವಾಂಟಿಟಿಲಿ ಐಸ್ ಕ್ರೀಮ್ಗಳು ಬೇಕೋ ಅಷ್ಟು ನೀವು ಹಾಲನ್ನ ತೊಗೋಬೇಕಾಗುತ್ತೆ. ಹಾಲು ಮತ್ತು ಬಾದಾಮ್ ಪೌಡ್ರು ಸ್ವಸ್ತಿಕ್ ಅವ್ರು ತೊಗೊಂಡಿದ್ದೀನಿ ನಾನು. ತುಂಬ ಚೆನ್ನಾಗಿರುತ್ತೆ ಅದು. ಬಾದಾಮ್ ಎಲ್ಲ ಇರುತ್ತೆ ಒಳಗಡೆ, ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಮತ್ತು ಸ್ವಲ್ಪ ಎಕ್ಸ್ಟ್ರಾ ಬಾದಾಮನ್ನ ತೊಗೊಂಡಿರ್ತೀನಿ. ಹಾಲು ಪೌಡ್ರಲ್ಲಿ ಇರುತ್ತೆ, ಅಂದರೆ ಬಾದಾಮ್ ಪೌಡ್ರಲ್ಲಿ ಇರುತ್ತೆ. ಇಡ್ಲಿ ಅಂತ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಬೇಕಾದ್ರೆ ನೀವು ಪಿಸ್ತಾ ಕೂಡ ತೊಗೋಬೋದು. ಅದನ್ನೆಲ್ಲ ಮಿಕ್ಸ್ ಮಾಡಬೇಕು. ಮತ್ತು ಶುಗರ್ನ ತೊಗೊಳ್ಳಿ, ನಿಮ್ಗೆ ಎಷ್ಟು ಟೇಸ್ಟ್ ಬೇಕಷ್ಟು. ಬಾದಾಮ್ ಪೌಡ್ರಲ್ಲೂ ಶುಗರ್ ಇರುತ್ತೆ, ಬೇಕು ಅಂದರೆ ನೀವು ನೋಡಿಕೊಂಡು ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು 1 ಕಪ್ಪಷ್ಟು ಶುಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಬಾದಾಮ್ ಪೌಡ್ರು, ಹಾಲು ಮೂರನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಹಾಲು ಪೌಡ್ರು ಮತ್ತು ಸಕ್ಕರೆ ಎಲ್ಲ ಮಿಕ್ಸ್ ಆಗಬೇಕು ನೀಟಾಗಿ. ಆ ಥರ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಾದಮೇಲೆ ಐಸ್ ಕ್ರೀಮ್ ಮೌಲ್ಡ್ ಬರುತ್ತೆ. ಅಂದರೆ ಅಮೆಝಾನಲ್ಲಿ ಮತ್ತು ಮಿಶೋದಲ್ಲೆಲ್ಲ ತುಂಬ ಕಮ್ಮಿ ಬೆಲೆಗೆ ಸಿಗುತ್ತೆ. ಒಂದು 120, 130ಗೆಲ್ಲ ಐಸ್ ಕ್ರೀಮ್ ಮೌಲ್ಡ್ ಸಿಗುತ್ತೆ. ನಾನು ಮಿಶೋದಲ್ಲಿ ತೊಗೊಂಡಿರೋದು. ಇದು ತುಂಬ ಚೆನ್ನಾಗಿದೆ ನೋಡಿ. ಈ ರೀತಿ ತೊಗೊಂಡು ಅದನ್ನೆಲ್ಲ ಫುಲ್ ಮಿಕ್ಸ್ ಮಾಡಿಬಿಟ್ಟು ನಿಧಾನವಾಗಿ ಒಂದು ಗ್ಲಾಸ್ ಸಹಾಯದಿಂದ ಅದಕ್ಕೆ ಫಿಲ್ ಮಾಡಬೇಕು. ನೀವು ಚೆನ್ನಾಗಿ ಕರಗಿಸಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ನೀವು ಅದನ್ನು ನೀಟಾಗಿ ನಿಧಾನಕ್ಕೆ ಒಂದೊಂದಕ್ಕೇ ಫಿಲ್ ಮಾಡ್ತಾ ಹೋಗಿ. ಫಿಲ್ ಮಾಡಾದಮೇಲೆ ಅದನ್ನು ನೀವು ಫ್ರೀಜರಲ್ಲಿ ಇಡಬೇಕು. ಒಂದು 3 ಅವರ್ಸ್ 4 ಅವರ್ಸ್ ಇಟ್ಟರೆ ಸಾಕು. ನಾನೊಂದು ದಿನ ಎಲ್ಲ ಇಟ್ಟಿದ್ದೆ ಫುಲ್ಲು. ನೆಕ್ಸ್ಟ್ ಡೇ ತೆಗೆದು ನೋಡಿದ್ರೆ, ಅಂದರೆ ನೆಕ್ಸ್ಟ್ ಡೇ ತೆಗೆದಾಗ ನೀವು ಐಸ್ ಕ್ರೀಮ್ನ ಸ್ವಲ್ಪ, ಅಂದರೆ ಐಸ್ ಕ್ರೀಮ್ ಮೋಲ್ಡ್ನ ತಣ್ಣೀರಲ್ಲಿ ಅಜ್ಜಿ ತೆಗಿಬೇಕು ನಿಧಾನಕ್ಕೆ. ಆವಾಗ ಅದು ನಿಧಾನಕ್ಕೆ ಬಿಟ್ಕೊಳ್ಳುತ್ತೆ ಐಸ್ ಕ್ರೀಮು. ನೋಡಿ ಈ ರೀತಿ ಆಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಮನೇಲಿ ಟ್ರೈ ಮಾಡಿ. ಮಕ್ಕಳಿಗೆ ಹೊರಗಡೆ ತಂದುಕೊಡೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿಕೊಡೋದು ತುಂಬ ಹೆಲ್ದಿ ಅನಿಸುತ್ತೆ. ನಾನು ಮಾಡಿದ್ದೀನಿ, ನೀವು ಮಾಡಿ ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ. ಹಾಗೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹೊಸದಾಗಿ ನೋಡ್ತಾ ಇರೋರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.